ಲಕ್ಷ ಫಾಲೋವರ್ಸ್. ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್. ರಾಜ್ಯಾದ್ಯಂತ ಕೋಟಿ ವೀಕ್ಷಕರು. ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ವಿಧಾನಸಭಾ ಅಧಿವೇಶನದಲ್ಲಿ ಗೊಬ್ಬರ ಗಲಾಟೆ, ಅಸಮರ್ಥ ಸರ್ಕಾರ ಎಂದ ಶಾಸಕ ಅಶ್ವಥ್ ನಾರಾಯಣ. ಕೆರಳಿ ಕೆಂಡವಾದ ಡಿಸಿಎಂ ಡಿಕೆ ಶಿವಕುಮಾರ್. ಕೃಷಿ ಭೂಮಿ ಖರೀದಿ ಮಾಡೋದು ಸುಲಭ, ನಕಲಿ ದಾಖಲೆ ಸೃಷ್ಟಿ ಮಾಡೋದು ಕಷ್ಟ. ಅಧಿವೇಶನದಲ್ಲಿ ನೋಂದಣಿ ತಿದ್ದುಪಡಿ ವಿಧೇಯಕ ಅಂಗೀಕಾರ. ಶಿವಮೊಗ್ಗದ ಗುಡ್ಡೇಕಲ್ ಜಾತ್ರೆಗೆ ಮುಹೂರ್ತ ಫಿಕ್ಸ್. ಆಗಸ್ಟ್ 15, 16ಕ್ಕೆ ಹರಜಾತ್ರಾ ಮಹೋತ್ಸವ. ಬಾಲಸುಬ್ರಹ್ಮಣ್ಯ ಸ್ವಾಮಿ ಉತ್ಸವಕ್ಕೆ ನಡೆದಿದೆ ಭರ್ಜರಿ ತಯಾರಿ. ವಿಧಾನಸಭಾ ಅಧಿವೇಶನದಲ್ಲಿ ಗೊಬ್ಬರ ಗಲಾಟೆ, ಅಸಮರ್ಥ ಸರ್ಕಾರ ಎಂದ ಶಾಸಕ ಅಶ್ವಥ್ ನಾರಾಯಣ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ವಿಧಾನಸಭೆಯ ಅಧಿವೇಶನದಲ್ಲಿ ಗೊಬ್ಬರ ಗಲಾಟೆ ಜೋರಾಗಿದೆ. ಕೃಷಿ ಸಚಿವ ಚಲುವರಾಯ ಸ್ವಾಮಿ ವಿರುದ್ಧ ವಿಪಕ್ಷ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರದವರು ಪೂರೈಕೆ ಮಾಡೋದು ಎಂದು ಆಡಳಿತ ಪಕ್ಷದವರು ಹೇಳಿದರು. ಇದಕ್ಕೆ ಅಸಮರ್ಥ ಸಚಿವರು, ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ ಎಂದು ಶಾಸಕ ಅಶ್ವಥ್ ನಾರಾಯಣ್ ಘೋಷಣೆ ಹಾಕಿದರು. ಇದುವೇ ಆಡಳಿತ ಪಕ್ಷದ ಸಚಿವರನ್ನ ಕೆರಳುವಂತೆ ಮಾಡಿತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಶ್ವಥ್ ನಾರಾಯಣ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಏಕವಚನದಲ್ಲಿಯೇ ಬೈದಾಡಿಕೊಂಡರು. ಇದರಿಂದಾಗಿ ಕೆಲ ಕಾಲ ಸದನವನ್ನ ಮುಂದೂಡಲಾಯಿತು.
ಬಸ್ ಸರಿಯಾಗಿ ಹೋಗ್ಲಿ ಅನ್ನೋದಕ್ಕೆ ಅವ್ರು ಅಲ್ಲ, ಹೋಗ್ಲಿ. ಹೇಳ್ತಾ ಈಗ ಇದ್ದಾರೆ ಮಂತ್ರಿಗಳು ವಿನಃ ಇಲ್ಲ. ಅದರಲ್ಲಿ ಬೇರೆ ಯಾವ ಅರ್ಥೈಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಅಂಕಿಅಂಶ ತಪ್ಪೇ ರೆಕಾರ್ಡ್ ಹೋಗ್ಲಿ ಪರವಾಗಿಲ್ಲ, ನಾವ್ ಹೇಳಿದ್ದು ತಪ್ಪು ಅಂತಾನೆ ಹೋಗ್ಲಿ, ನಮ್ದೇನು ಬೇಜಾರಿಲ್ಲ. ರೈತರ ಮಕ್ಕಳು ನಮ್ದೇನು ಬೇಜಾರಿಲ್ಲ. ಆಯ್ತು, ನೀವ್ ಹೇಳೋ ಸತ್ಯ ಹೇಳಿ, ಬಿಡಿ. ನಾವು ಸುಳ್ಳು ಹೇಳ್ತೀರಿ, ನೀವು ಸತ್ಯ ಹೇಳಿ. ಬಾಲಕೃಷ್ಣ ಅವರೇ, ಅಧ್ಯಕ್ಷರೇ ಬಾಯಿಗೆ ಬಂದಿದ್ದಾರೆ ಹೇಳ್ಬೋದು. ಹೌದು ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಆಫ್ ಮಾಡ್ಬಿಡ್ತಾರೆ ನೋಡಿ. ಸಭಾಧ್ಯಕ್ಷರೇ, ಇಲ್ಲಿ ಫ್ರಂಟ್ ಲೈನ್ ಮೈಕ್ ಆಫ್ ಆನ್ ಮಾಡಿದ್ರೆ ನಾವ್ ಏನ್ ಮಾತಾಡೋದು? ಇಲ್ಲ ಮೈಕ್ ಎಲ್ಲ ಆಫ್ ಇದೆ, ಮೈಕ್ ಆಫ್ ಇದೆ. ಇಲ್ಲ ಮೈಕ್ ಹೌದು ಸರ್, ಇಲ್ಲಿ ನೋಡಿ, ನೀವು ಹಿರಿಯ ಸದಸ್ಯರು ಅಲ್ಲೇ 3 ಜನ ಆನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ನಾವು ಇಲ್ಲಿ ಏನೊಂದು ಗೊಬ್ಬರದ ವಿಚಾರದಲ್ಲಿ ಏನ್ ಸಮಸ್ಯೆ ಇರೋದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇರುವಂತದ್ದು ಆಗ್ತಿದೆ. ಇದು ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು, ಹೇಳಿ ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ನಮ್ಮ ಅಂಕಿಅಂಶ ನಮ್ಮ ಹತ್ರ ಇರೋದು ನಾವು ಹೇಳ್ಬೋದು, ಅವ್ರ ಹತ್ರ ಇರೋದು ನಾನು ಹೇಳ್ತಾ ಚರ್ಚೆ ಮುಂದುವರಿಸಿ ಉತ್ತರ ಕೊಡ್ತಾರೆ. ನಮ್ಮ ಕೋರಿಕೆ ಏನು? ಮಂತ್ರಿಗಳು ಸಮರ್ಥರಲ್ವಾ? ನರೇಂದ್ರ ಸ್ವಾಮಿ ಸಹಕಾರ ಬೇಕಾ? ಚರ್ಚೆ ಮುಂದುವರಿಸಿ. ಮಂತ್ರಿಗಳು ಸಮರ್ಥರಿದ್ದಾರೆ, ಪಾಪ ನಿಮ್ ಸಹಕಾರ ಬೇಕಿಲ್ಲ. ಪಾಪ ಅವ್ರು ಯಾಕೆ ಅವ್ರ ಅಸಹಾಯಕರು ಅಂತ ತೋರಿಸ್ತಾ ಇದ್ದೀರಾ? ನಿಮಗೆ ಉತ್ತರ ಕೊಡಕ್ಕೆ ದಮ್ಮಿಲ್ಲಂದ್ರೆ ಉತ್ತರ ಕೊಡದೆ ಓಡೋಗಿರೋ ಯಾರು? ಈಗಲಾರ ಚರ್ಚೆ ಕೊಡ್ರಿ, ಈಗಲಾರ ಚರ್ಚೆ ಕೊಡಿ. ವೈಯಕ್ತಿಕವಾಗಿ ಈಗಲಾರ ತೊಳಿ ಚರ್ಚೆಗೆ ಪಾಪ ಎದ್ಬಿಟ್ಕೊಂಡವ್ರೆ. ಅವ್ರ ಇಲಾಖೆದ ಮಾತಾಡ್ಲಿಕ್ಕೆ ಪಾಪ ಬೈಕ್ ಇರ್ಲಿಲ್ಲ, ಅವ್ರ ಇಲಾಖೆದ ಮಾತಾಡ್ಲಿಕ್ಕೆ ಬೈಕ್ ಇಲ್ಲ. ನೀವೊಬ್ಬರು ಸಚಿವರನ್ರಿ, ಅಸಮರ್ಥರು ಅಸಮರ್ಥರು ನಿಮ್ಮ ಸರ್ಕಾರವೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ, ಏನೆಲ್ಲ ಹೇಳ್ತೀರೋ ಸರ್ಕಾರ. ನಿಮ್ಗೆ ಏನೆಲ್ಲ ನೈತಿಕತೆ ಇದೆ? ₹1 ನೈತಿಕತೆ ಇಲ್ಲ ನಿಮಗೆ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ? ಈ ಇತಿಹಾಸದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಈ ಭ್ರಷ್ಟಾಚಾರ ಸತ್ಯ ಕೈ ಆಗಿರುತ್ತೆ. ಅವ್ರು ಎದ್ದುಕೊಂಡು ಬೇರೆ ಮಾತಾಡಿದ್ರೆ ಹೌದು, ಇಡೀ ಲೋಕ ಗೊತ್ತಿದೆ, ಇಡೀ ಲೋಕ ಗೊತ್ತಾಗಿದೆ, ಇಡೀ ಲೋಕ ಗೊತ್ತು. ಯಾರು ಹೇಳಬೇಕಿಲ್ಲ, ಯಾರನ್ನು ಕೇಳಿ ಹೇಳ್ತಾರೆ ಯಾರಪ್ಪ ಪಿತಾಮಹ ಭ್ರಷ್ಟಾಚಾರದ? ಯಾರು? ನಾವು ಹೇಳಲಿಲ್ಲ, ನಾವು ಹೇಳಬೇಡ, ನಾವು ಹೇಳಬೇಡ, ನಾವು ಹೇಳಿಲ್ಲ ಅಂದ್ರೆ ಯಾರು ಗೊತ್ತು ಜನಕ್ಕೆ? ನಾವು ಹೇಳಿಲ್ಲ ಅಂದ್ರೆ ಗೊತ್ತು ಜನಕ್ಕೆ ಯಾರು? ನಾನು ಹೇಳ್ಬೇಕಾ? ಹೇಳ್ಬೇಕಾಗಿಲ್ಲ. ಯಾರು 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 ಅಂತ ಸರಿಯಾಗ್ತಿದೆ. ಆ ರೀತಿ ಭ್ರಷ್ಟಾಚಾರದಲ್ಲಿರೋದು ಯಾರು ಅಂತ ಗೊತ್ತು. ನೀವು ಯಾರು ಭ್ರಷ್ಟ ಅಂತ ಗೊತ್ತಿದೆ. ಹೌದು, ನಿಮ್ಗೆ ಭ್ರಷ್ಟಾಚಾರ ಭ್ರಷ್ಟಾಚಾರ. ಮಳೆ ಬಂದಿದೆ, ವ್ಯವಸಾಯ ಕೆಲಸ ಆರಂಭವಾಗಿದೆ. ಹೊಲದಲ್ಲಿರಬೇಕಾದ ರೈತ ಗೊಬ್ಬರದ ಅಂಗಡಿಯ ಮುಂದೆ ಕ್ಯೂ ನಿಂತುಕೊಳ್ಳುವ ಪರಿಸ್ಥಿತಿ ಇದೆ ಎಂದು
ಶಾಸಕ ಆರಗ ಜ್ಞಾನೇಂದ್ರ ಸದನದಲ್ಲಿ ಪ್ರಸ್ತಾಪ ಮಾಡಿದರು. ರೈತರ ಬದುಕು ಏನಾಗಿದೆ, ಎಷ್ಟು ನೆಮ್ಮದಿಯಿಂದ ಇದ್ದಾರೆ, ಪ್ರಮೋಷನ್ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ, ರೈತರ ಆತ್ಮವಿಶ್ವಾಸ ತುಂಬುವ ಕೆಲಸವನ್ನ ಸರ್ಕಾರ ಮಾಡಬೇಕು ಎಂದು ಹೇಳಿದರು. ದುರದೃಷ್ಟ ಏನು ಅಂತ ಹೇಳಿದ್ರೆ, ಹೊಲದಲ್ಲಿ ಇರಬೇಕಾದಂಥ ರೈತರು ಗೊಬ್ಬರದ ಅಂಗಡಿ ಎದುರುಗಡೆ ಇದ್ದಾರೆ, ಸಹಕಾರ ಸಂಘದ ಎದುರುಗಡೆ ಇದ್ದಾರೆ. ಮೀಡಿಯಾದಲ್ಲಿ ಬರ್ತಾ ಇದೆ, ಬೆಳಗಿನ ಜಾವ 4 ಗಂಟೆಗೆ ರೈತರು ಬಂದು ಕೂತ್ರೆ ಸರ್ತಿನಲ್ಲಿ ಸಂಜೆವರೆಗೂ ಕೂರ್ತಾ ಇದ್ದಾರೆ. ನನಗೆ ಏನು ಹೇಳಬೇಕು ಗೊತ್ತಿಲ್ಲ. ಹೆಚ್ಚು ದುಡ್ದಷ್ಟಕ್ಕೂ ಬಡವಾಗುವಂಥ, ಹೆಚ್ಚು ಬೆಳೆದಷ್ಟಕ್ಕೂ ಹೆಚ್ಚು ಸಾಲಗಾರನಾಗ್ತಕ್ಕಂಥ ಯಾವುದಾದ್ರೂ ಒಂದು ಉದ್ಯಮ ಇದ್ದರೆ ಅದು ರೈತಾಪಿ, ಅದು ವ್ಯವಸಾಯ. ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ಈ ದೇಶದಲ್ಲಿ ಅನ್ನ ಇರಲಿಲ್ಲ ಊಟಕ್ಕೆ. ಅಮೆರಿಕದಿಂದ ಬರುವಂಥ ಗೋಧಿ ರವೆಯನ್ನು, ಹಾಲಿನ ಪೌಡ್ರನ್ನು, ಡಾಲ್ಡಾವನ್ನು ಹಾಕಿ ನಮಗೆ ಉಪ್ಪಿಟ್ಟು ಮತ್ತು ಹಾಲನ್ನು ಮಾಡಿಕೊಡ್ತಾ ಇದ್ರು. ನಿಮ್ಗೆ ಗೊತ್ತಿದೆ ಇಲ್ಲೋ, ನಮ್ಮ ಶಾಲೆಯಲ್ಲೆಲ್ಲ ಮಾಡಿಕೊಡ್ತಾ ಇದ್ರು. ಏನೂ ಇರಲಿಲ್ಲ. ಇದ್ದಿದ್ದು ಅವತ್ತು 33 ಕೋಟಿ ಜನಸಂಖ್ಯೆ. ಇವತ್ತು 140 ಕೋಟಿ ಜನಸಂಖ್ಯೆಯ ಹೊಟ್ಟೆಯನ್ನು ತುಂಬಿ ಈ ದೇಶದ ರೈತ 120 ರಾಷ್ಟ್ರಗಳಿಗೆ ಅನ್ನವನ್ನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ನಮ್ಗೆ ಹೆಮ್ಮೆ. ಆದರೆ ರೈತರ ಬದುಕು ಏನಾಗಿದೆ, ಎಷ್ಟು ನೆಮ್ಮದಿಯಿಂದ ಇದೆ. ಪ್ರಮೋಷನ್ ಇಲ್ಲ, ಅವರಿಗೆ ಇನ್ಕ್ರಿಮೆಂಟ್ ಇಲ್ಲ, ಯಾವುದ್ಯಾವುದೂ ಇಲ್ಲ. ಮೊನ್ನೆ ದಿನ ಅಧ್ಯಕ್ಷರೇ ತಾವು ನೋಡಿರ್ಬೋದು ಮೀಡಿಯಾದಲ್ಲಿ, ಒಬ್ಬ ರೈತ ಆಕ್ರೋಶದಿಂದ ಮಣ್ಣನ್ನು ತಿಂದ. ಅದು ಮೀಡಿಯಾದಲ್ಲಿ ನಾವು ನೋಡಿದ್ವಿ, ಪತ್ರಿಕೆಯಲ್ಲಿ ಫೋಟೋ ಬಂದಿತ್ತು. ಯಾರಿಗೆ ಕೆಲವರಿಗೆ ಮನರಂಜನೆ ಆಗಿರ್ಬೋದು ಅದು. ಆದರೆ ಆ ಕೆಸರುಗದ್ದೆನಲ್ಲಿ ವ್ಯವಸಾಯ ಬದುಕು ಮಾಡಿ ಬಂದಿರತಕ್ಕಂಥ ನಮ್ಮಂಥವ್ರಿಗೆ ಹೊಟ್ಟೆ ಉರಿದೋಯ್ತು. ಒಂದು ಆಕ್ರೋಶ, ಅದು ಒಂದು ಹತಾಶೆ. ನನಗೆ ಯಾರೂ ಸಪೋರ್ಟ್ ಇಲ್ಲ, ನನಗೇನೂ ಇಲ್ಲ ಅನ್ನುವಂಥ ಒಂದು ಭಾವನೆ. ಇದಕ್ಕೆ ಸರ್ಕಾರ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು. ಅದಿಲ್ಲದೆ ಇದ್ರೆ ಇವತ್ತು ರೈತರ ಆತ್ಮಹತ್ಯೆ ಕೇಳೋರು ಯಾರು? ನಾವೆಷ್ಟೋ ತಗೊಂಡೋಗಿ ಮನೆ ಬಾಗಿಲಿಗೆ ಒಂದು ಚೆಕ್ ಕೊಟ್ಬಿಡ್ತೀವಿ, 5 ಲಕ್ಷ ರೂಪಾಯಿದು ಒಂದು ಚೆಕ್ಕು, ಏನೋ ಒಳ್ಳೇದಾಗಲಿ ಅಂತೇಳಿ ಹೇಳಿ. ಆದರೆ ಆ ಚೆಕ್ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿಗಳು ಬೆಂಗಳೂರು ಮಹಾನಗರದ 5 ಹೊಸ ಪಾಲಿಕೆಗಳಿಗೆ ಚುನಾವಣೆ ನಡೆಸುವುದು ಅನಿವಾರ್ಯವಾಗಲಿದ್ದು, ಅಗತ್ಯ ತಯಾರಿ ಮಾಡಿಕೊಳ್ಳುವಂತೆ ಕಾಂಗ್ರೆಸ್ ಸಚಿವರು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಈ ಕುರಿತು ಪ್ರಸ್ತಾಪಿಸಿದ್ದಾರೆ. ಪಂಚಾಯಿತಿ ಹಾಗೂ ಪಾಲಿಕೆ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ಕೋರ್ಟ್ಗಳು ನಿರಂತರ ಮೇಲ್ವಿಚಾರಣೆ ನಡೆಸುತ್ತಿದ್ದು, ಮುಂದೂಡಿಕೊಂಡು ಹೋಗಲು ಸಾಧ್ಯವಿಲ್ಲ. ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಸಭೆ ನಡೆಸಿ ಈಗಿನಿಂದಲೇ ಸಿದ್ಧತೆ ಆರಂಭಿಸಿ ಎಂದು ಸೂಚಿಸಿದರು. ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಒಳಗೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಹೇಳಿದ್ದಾರೆ. ಈ ಮೂಲಕ ಮುಂದಿನ 4 ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಣ ರಂಗೇರಲಿದೆ. ಗಣೇಶನ ಹಬ್ಬ ಮತ್ತು ಈದ್ ಮಿಲಾದ್ಗೆ ಶಿವಮೊಗ್ಗ ಪೊಲೀಸರು ಭರ್ಜರಿ ತಯಾರಿ ಆರಂಭಿಸಿದ್ದಾರೆ. ಹಗಲು ರಾತ್ರಿ ಖಾಕಿ ಕಟ್ಟೆಚ್ಚರ ವಹಿಸಿದ್ದು ಶಾಂತಿಯುತವಾಗಿ ಹಬ್ಬ ನಡೆಯುವುದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ. ಕಾನೂನು ಸುವ್ಯವಸ್ಥೆ ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಈ ದಿನ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಹಾಗೂ
ವಿಶೇಷ ಕಾರ್ಯಪಡೆಯ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನೊಳಗೊಂಡ ತಂಡವು ರೂಟ್ ಮಾರ್ಚ್ ನಡೆಸಿತು. ಶಿವಮೊಗ್ಗ ನಗರದ ಮಿಳ್ಳಂಗಟ್ಟದಿಂದ ಪ್ರಾರಂಭಿಸಿ ಅಣ್ಣಾನಗರ, ಮಂಜುನಾಥ್ ಬಡಾವಣೆ, ಬಸ್ ಡಿಪೋ, ಆರ್ಎಂಎಲ್ ನಗರ, ಮಾರ್ನವಿ ಬೈಲು, ಟೆಂಪೋ ಸ್ಟ್ಯಾಂಡ್, ಬಸ್ ನಿಲ್ದಾಣದಿಂದ ಬುದ್ಧನಗರಕ್ಕೆ ಬಂದು ರೂಟ್ ಮಾರ್ಚ್ ಅನ್ನು ಮುಕ್ತಾಯ ಮಾಡಲಾಯಿತು. ವಿಧಾನಸಭೆಯಲ್ಲಿ ಕರ್ನಾಟಕ ನೋಂದಣಿ ತಿದ್ದುಪಡಿ 2025 ವಿಧೇಯಕ ಅಂಗೀಕಾರಗೊಂಡಿದೆ. ಸಚಿವ ಕೃಷ್ಣ ಬೈರೇಗೌಡ ಅವರು ವಿಧೇಯಕ ಮಂಡಿಸಿದರು. ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ನಾಗರಿಕ ಸ್ನೇಹಿ ಸುಧಾರಣೆಗಳನ್ನು ತರುವ ಉದ್ದೇಶ ಮತ್ತು ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಸ್ವತ್ತಿನ ನೋಂದಣಿಗಳಲ್ಲಿ ಸರಳೀಕರಣಗೊಳಿಸುವ ಗುರಿ ಹೊಂದಲಾಗಿದೆ. ಕಾನೂನು ಬಾಹಿರ ನೋಂದಣಿ ತಡೆಗೆ ಅವಕಾಶ ನೀಡಲಾಗಿದೆ. ಯಾವುದೇ ಆಸ್ತಿಗಳ ಪೇಪರ್ ಮೂಲಕ ನೋಂದಣಿಗೆ ಬ್ರೇಕ್ ಹಾಕಲಾಗಿದೆ. ಇನ್ನು ಮುಂದೆ ಈ ಖಾತಾ ನೋಂದಣಿಗೆ ಮಾತ್ರವೇ ಅವಕಾಶ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಕೃಷಿ ಭೂಮಿಯನ್ನ ಖರೀದಿ ಮಾಡುವುದಕ್ಕೂ ಕೆಲ ಬದಲಾವಣೆಗಳನ್ನು ತರಲಾಗಿದೆ. ಆದಂತ ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಅವರಿಗೆ ಒಂದು ರಿಲೀಫ್ ಸಿಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಇದರಿಂದ ಕೋರ್ಟ್ಗಳಿಗೆ ಅಲಿಯೋದು ಇದ್ದೇ ಇರುತ್ತೆ, ಆಮೇಲೆ ಹೋಗ್ತಾರೆ, ಆಮೇಲೆ ಯಾಕಂದ್ರೆ ಆಜು ಬಾಜುದಾರರು ಹೋಗ್ತಾರೆ, ಬಟ್ ಒಂದು ಇಮಿಡಿಯೇಟ್ ರಿಲೀಫ್ ಕೊಡುವಂತಹದ್ದು. ಇನ್ನು ಸುಮಾರು ಜನ ಸರ್ವರ್ ಬಗ್ಗೆ ಮಾತಾಡಿದ್ದಾರೆ. ನಾನು ಅದಕ್ಕೆ ಹೆಚ್ಚಿಗೆ ವಾದ ಮಾಡಲಿಕ್ಕೆ ಹೋಗೋದಿಲ್ಲ. ಅವರ ಸಜೆಷನ್ ಅನ್ನ ನಾನು ಫೀಡ್ಬ್ಯಾಕ್ ಆಗಿ ತೆಗೆದುಕೊಂಡು, ಕೆಲವು ದಿನ ಸರ್ವರ್ ಪ್ರಾಬ್ಲಮ್ ಆಗಿರೋದು ನಿಜ, ಆದ್ರೆ ನನ್ನ ಪ್ರಕಾರ ಅದು ಡೇ ಟು ಡೇ ಅಲ್ಲ, ಬಟ್ ಪ್ರಾಬ್ಲಮ್ ಇರೋದು ನಿಜ. ಸರ್ವರ್ ಇಂಪ್ರೂವ್ಮೆಂಟ್ ಮಾಡಬೇಕು ಕೆಪಾಸಿಟಿ ಅನ್ನುವಂಥದ್ದು ಅನೇಕ ಸದಸ್ಯರ ಅಭಿಪ್ರಾಯ ಇದೆ. ಅದನ್ನ ನಾನು ಗೌರವವಾಗಿ ಸ್ವೀಕರಿಸಿ ಅದರ ಕಡೆಗೆ ನಾವು ವರ್ಕ್ ಮಾಡ್ತೇವೆ. ಇನ್ನ ಶಿವಮೊಗ್ಗದು ಒಂದು 94D ಅಂತ ಒಂದು ಪ್ರಾವಿಷನ್ ಇದೆ. ನನ್ನ ಪ್ರಕಾರ ಅದರಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ನನಗೆ ಕೇಸ್ ಕೊಡಿ, ನಾನು DC ಅವ್ರ ಹತ್ರ ಮಾತಾಡ್ತೇನೆ. ತಾವು ಅಷ್ಟೇ ಸುಳ್ಯದು ತಾವೇನು ಹೇಳಿದ್ದೀರಾ ನನಗೆ ಮತ್ತೆ ನನಗೆ ಕೊಟ್ಟರೆ ಅದು ನಾನು ಚೆಕ್ ಮಾಡಿಸ್ಲಿಕ್ಕೆ ಜ್ಞಾನೇಂದ್ರ ಅವರು ಮತ್ತು ಸುಳ್ಯದು ನನಗೆ ಸ್ವಲ್ಪ, ಯಾಕಂದ್ರೆ ಒಂದು ಕೇಸ್ ಇದ್ದಂಗೆ ಇನ್ನೊಂದು ಇರೋದಿಲ್ಲ. ಸೊ ನೀವೇನು ಅಂತ ನನಗೆ ಕೊಟ್ಟರೆ ಅದನ್ನ ನಾನು ವರ್ಕೌಟ್ ಮಾಡ್ತೇನೆ. ಇನ್ನು ಉಳಿದಿದ್ದು ಕೆಲವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಈಗ ಸಮಯದ ಇದಿರೋದ್ರಿಂದ ನಾನು ಅವೆಲ್ಲ ಕೇಸ್ ಬೈ ಕೇಸ್ ಅಡ್ರೆಸ್ ಮಾಡಬಹುದು. ಬಟ್ ಆದ್ರೆ ಈಗ ಈ ಬಿಲ್ಗೆ ಸಂಬಂಧಪಟ್ಟಾಗಿ ಇಷ್ಟು ವಿಷಯಗಳು ತಮ್ಮ ಗಮನಕ್ಕೆ ಇದು ಕಂಪ್ಲೀಟ್ ಆಗೋ ಮುಂಚೆ ಈಗ ಸಿಸ್ಟಮ್ ಅಲ್ಲಿ ತಂದಿದ್ರೆ ಹೌದು ಒಳ್ಳೇದಾಯ್ತು. ಈಗ ಅಪ್ಲೋಡ್ ಮಾಡುವಾಗ ನನ್ನ ರೆಕಾರ್ಡ್ ಜನಸಾಮಾನ್ಯ ರೆಕಾರ್ಡ್ ಎಲ್ಲ ಕರೆಕ್ಟ್ ಇದೆ, ಅವನು ಅಪ್ಲೋಡ್ ಮಾಡಲಿಕ್ಕೆ ಕೊಡ್ತಾನೆ. ಅಲ್ಲಿ ಆಫೀಸರ್ ಅದನ್ನು ವಸತಿ ಶಾಲೆಯಲ್ಲಿ ಸ್ಥಳೀಯ ಮಕ್ಕಳಿಗೆ ಆದ್ಯತೆ ನೀಡಬೇಕೆಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಸದನದಲ್ಲಿ ಒತ್ತಾಯಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಮಾತನಾಡಿದ ಅವರು, ಸಾಗರ ಕ್ಷೇತ್ರದಲ್ಲಿ 8 ವಸತಿ ಶಾಲೆಗಳು ಇವೆ, ಆದರೆ ಸ್ಥಳೀಯರಿಗೆ ಆದ್ಯತೆ ನೀಡಲಾಗುತ್ತಿಲ್ಲ. ಇದನ್ನು ಸಚಿವರ ಗಮನಕ್ಕೆ ತರಲಾಗಿದೆ ಎಂದು ಸದನದಲ್ಲಿ ಹೇಳಿದರು. ಆದರೆ ಸ್ಥಳೀಯವಾಗಿರುವಂತಹ ತಾಲೂಕಲ್ಲಿ ನಮಗೆ ಮಕ್ಕಳಿಗೆ ಕೊಡಲಿಕ್ಕೆ ಸಮಸ್ಯೆ ಇದೆ. ಇದನ್ನ ನಮ್ಮ ತಾಲೂಕಿನಲ್ಲಿ ಸುಮಾರು 8 ವಸತಿ ಶಾಲೆಗಳಿದ್ರು ಸಹ ಸ್ಥಳೀಯ ಮಕ್ಕಳಿಗೆ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಮಂತ್ರಿಗಳು ಸಾಹೇಬರು ಹೇಳಿದ್ದಾರೆ, ಇಲ್ಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೊಡಬೇಕು, ಯಾಕಂದ್ರೆ ನಾವು ಜಾಗ ಕೊಟ್ಟಿರ್ತೀವಿ, ಹಾಸ್ಟೆಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತೀವಿ. ಸ್ಥಳೀಯ ನಾವು ಮಕ್ಕಳಿಗೆ ಕೊಡದೆ ಹೋದರೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಕೇಳಿದ್ದೀವಿ. ಉತ್ತರ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ, ನಿಜ ಸಂತೋಷ ಆಗುತ್ತೆ. ಆದರೆ ಏನಂತ ಹೇಳಿದರೆ
ವಸತಿ ಶಾಲೆಯಲ್ಲಿ ಆನ್ಲೈನಲ್ಲಿ ಆಯ್ಕೆ ಮಾಡ್ತಾರೆ, ಆದರೆ ಸ್ಥಳೀಯವಾಗಿರುವಂಥ ತಾಲೂಕಲ್ಲಿ ನಮಗೆ ಮಕ್ಕಳಿಗೆ ಕೊಡಲಿಕ್ಕೆ ಸಮಸ್ಯೆ ಇದೆ. ಇದನ್ನು ನಮ್ಮ ತಾಲೂಕಿನಲ್ಲಿ ಸುಮಾರು 8 ವಸತಿ ಶಾಲೆಗಳಿದ್ದರೂ ಸಹ ಸ್ಥಳೀಯ ಮಕ್ಕಳಿಗೆ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಮಂತ್ರಿಗಳು ಸಾಹೇಬರು ಹೇಳಿದ್ದಾರೆ, ಇಲ್ಲ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೊಡಬೇಕು, ಯಾಕಂದರೆ ನಾವು ಜಾಗ ಕೊಟ್ಟಿರ್ತೀವಿ, ಹಾಸ್ಟೆಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತೀವಿ. ಸ್ಥಳೀಯ ನಾವು ಮಕ್ಕಳಿಗೆ ಕೊಡದೆ ಹೋದರೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಕೇಳಿದ್ದೀವಿ. ಉತ್ತರ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಶಿವಮೊಗ್ಗದಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ಆಯೋಜನೆ ಮಾಡಲಾಗಿದೆ. ಈ ಜಾತ್ರಾ ಮಹೋತ್ಸವ ಆಗಸ್ಟ್ 15 ಮತ್ತು 16ರಂದು ನಡೆಯಲಿದ್ದು, ಮೊದಲ ದಿನ ಭರಣಿ ಹಾಗೂ 2ನೇ ದಿನ ಅಡಿ ಕೃತಿಕೆ ಜಾತ್ರೆ ನಡೆಸಲು ನಿರ್ಧರಿಸಿದ್ದಾರೆ. ಈ ಜಾತ್ರೆಗೆ ತನ್ನದೇ ಆದ ಇತಿಹಾಸವಿದ್ದು ದಶಕಗಳಿಂದಲೂ ನಡೆದುಕೊಂಡು ಬಂದಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಪಿ ರಘುಕುಮಾರ್ ಮಾಹಿತಿ ನೀಡಿದರು. ತಿಂಗಳು 15ನೇ ತಾರೀಕು ಭರಣಿ ಕಾವಡಿ ಮತ್ತು 16ನೇ ತಾರೀಕು ಆಡಿಕೀರ್ತಿಕೆ ಜಾತ್ರೆಯ ಒಂದು ವಿಶೇಷವಾದ ಬಾಲಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆಯನ್ನು ತೀರಿಸೋದಕ್ಕೋಸ್ಕರನೇ ಪ್ರತಿ ವರ್ಷವೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ಅವರು ಏನು ಅವ್ರ ಕಷ್ಟಗಳಿದ್ದಾವೆ, ಅವರ ಕೋರಿಕೆಗಳಿದ್ದಾವೆ, ಅದೆಲ್ಲ ನೆರವೇರಿದ ನಂತರ ಅವರ ಮನಸ್ಸು ಮತ್ತು ಅವರ ಒಂದು ದೇಹ ದಂಡನೆಯನ್ನು ಆ ಬಾಲಸುಬ್ರಹ್ಮಣ್ಯಲ್ಲಿ ಮೊರೆ ಇಟ್ಟು ಅವರು ಹರಕೆಯನ್ನು ತೀರಿಸೋದಕ್ಕೆ ಲಕ್ಷಾಂತರ ಜನಗಳು ಬರ್ತಾರೆ. ಅವರಿಗೆ ನಾವು ದೇವಸ್ಥಾನದ ಟ್ರಸ್ಟ್ನ ವತಿಯಿಂದ ಬಂದಾಗ ಅವರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅವಕಾಶ ಕಲ್ಪಿಸಿಕೊಡುವಂಥ ವ್ಯವಸ್ಥೆ ನಮ್ಮ ಟ್ರಸ್ಟ್ನ ಜವಾಬ್ದಾರಿಯಾಗಿರ್ತದೆ. ಅದೇ ರೀತಿ ಈ ಬಾರಿ ಕಳೆದ ಬಾರಿನೂ ಸಹ ನಾವು ದೇವಸ್ಥಾನದ ಏನು ಫ್ಲೈಓವರ್ ಇದೆ ಆ ಭಾಗದಿಂದ ಬಂದು ಈಶಾನ್ಯ ಮೂಲೆಯ ಹೊಸದಾಗಿ ರಸ್ತೆ ಏನು ಮಾಡಿದ್ವಿ ಆ ರಸ್ತೆಯಿಂದ ಬಂದು ದೇವಸ್ಥಾನದ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಗರ್ಭಗುಡಿಯ ಪ್ರದಕ್ಷಿಣೆ ಮಾಡಿಕೊಂಡು ಅವರು ಹರಕೆ ಅಂತಂದಿರ್ತಕ್ಕಂಥ ಕಾವಡಿಗಳ ಸಲ್ಲಿಕೆ ಮಾಡಿ ಅಲ್ಲಿಂದ ಪುನಃ ನಾವೇನು ಹಳೆಯ ರಸ್ತೆ ಇತ್ತೋ ಆ ರಸ್ತೆಯಲ್ಲಿ ಹೋಗೋ ರೀತಿ ಯಾರಿಗೂ ಅಡಚಣೆ ಆಗದಂತೆ ಎದುರು ಬದುರು ಬಂದು ತೊಂದರೆ ಆಗದಂತೆ ನಿರ್ಮಾಣ ಮಾಡಿದ್ದೀವಿ. ನಂತರ ನಮ್ಮ ಜಿಲ್ಲಾಡಳಿತ DC ಅವರಿರ್ಬೋದು, ನಮ್ಮ ತಹಶೀಲ್ದಾರ್ ಅವರಿರ್ಬೋದು, ಮಹಾನಗರ ಪಾಲಿಕೆಯ ಕಮಿಷನರು ಮತ್ತು ಅಸಿಸ್ಟೆಂಟ್ ಕಮಿಷನರು ಅವರೆಲ್ಲರ ಸಹಕಾರದೊಂದಿಗೆ ಅವ್ರ ಹತ್ರನೂ ನಾವು ಕೇಳ್ಕೊಂಡಿದ್ದೀವಿ. ಈ ಜಾತ್ರೆಗೆ ಸುಮಾರು 2 ರಿಂದ 2.5 ಲಕ್ಷ ಜನದಷ್ಟು 2-3 ದಿನದಲ್ಲಿ ಫ್ಲೋಟಿಂಗ್ ಇರುತ್ತೆ. ಆ ದಿನದಲ್ಲಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಸಹ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅವರೆಲ್ಲರೂ ಸಹ ಸಂಪೂರ್ಣವಾಗಿ ಒಂದು ಒಪ್ಪಿಗೆಯನ್ನು ನೀಡಿ ನಮಗೆ ಭರವಸೆ ನೀಡಿದ್ದಾರೆ. ಜಾತ್ರೆಗೆ ಯಾವುದೇ ರೀತಿ ತೊಂದರೆ ಬರದಂತೆ ನಾವು ಸಹ ನಿಮ್ಮ ಜೊತೆಗೆ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಪೊಲೀಸ್ ಇಲಾಖೆಯವರು, ರಕ್ಷಣಾ ಇಲಾಖೆಯವರು ಸಹ ನಮ್ಮ ದೇವಸ್ಥಾನದಲ್ಲಿ ನಡೆಯುವಂಥ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಮಹಾನಗರ ಪಾಲಿಕೆಯಿಂದ ಏನು ಸ್ವಚ್ಛತೆ ಬಗ್ಗೆ ಆಗಲಿ, ಅಲ್ಲಿ ಶೌಚಾಲಯದ ಬಗ್ಗೆ ಆಗಲಿ ಮತ್ತು ನೀರಿನ ಬಗ್ಗೆ ಆಗಲಿ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ನೋಡ್ಕೊತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟು ಈಗಾಗಲೇ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ನಾವು ಸಾಗರ ವಿಭಾಗ ಶಿಕಾರಿಪುರ ಉಪವಿಭಾಗ ಶಿಕಾರಿಪುರ ವಲಯದಲ್ಲಿ ಶ್ರೀಗಂಧ ಕಳ್ಳರ ಬಂಧನವಾಗಿದೆ. ಶಿಕಾರಿಪುರ ವಲಯದ ಕೆಂಗಟ್ಟೆ ಶ್ರೀಗಂಧ ಮೀಸಲಿನಲ್ಲಿ ಶ್ರೀಗಂಧ ಮರ ಕಳ್ಳತನಕ್ಕೆ ಪ್ರಯತ್ನಿಸಿದ್ದ ಕಳ್ಳರನ್ನ ಪತ್ತೆ ಹಚ್ಚಿ ಒಬ್ಬರನ್ನ ಬಂಧಿಸುವಲ್ಲಿ RFO ರೇವಣ್ಣ ಸಿದ್ದಯ್ಯ ಮತ್ತು ತಂಡ ಯಶಸ್ವಿಯಾಗಿದೆ. ಶಿವಮೊಗ್ಗ ತಾಲೂಕು ಇಂದಿರಾನಗರ ಮೂಲದ 6 ಜನ ರಾತ್ರಿ ಸಮಯದಲ್ಲಿ ಕಾಡಿಗೆ ಬಂದು, ವಿಶೇಷವಾಗಿ ಮಳೆ ಬರುವ ಸಮಯದಲ್ಲಿ ಬೇಲಿ ಕತ್ತರಿಸಿ ಒಳಗೆ ಬಂದು ಶ್ರೀಗಂಧ ಮರ ಕಡಿಯಲು ಪ್ರಯತ್ನಿಸುತ್ತಿದ್ದನ್ನು ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಮುಧೋಳ್ ನಾಯಿಯನ್ನ ಬಳಸಲಾಗಿದೆ. ನಾಯಿಯೇ ಬೆನ್ನತ್ತಿ ಮರಗಳ್ಳರನ್ನು ಬಲೆಗೆ ಬೀಳಿಸಿಕೊಳ್ಳುವುದಕ್ಕೆ ನೆರವಾಗಿದೆ.
ಸದ್ಯ ಓರ್ವ ಆರೋಪಿ ಬಲೆಗೆ ಬಿದ್ದು ವಿಚಾರಣೆ ನಡೀತಾ ಇದೆ. ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗೂ ಕೇಂದ್ರೀಯ ಕಾರ್ಮಿಕ ಸಂಘಗಳ ಜಂಟಿ ಕರೆಯ ಮೇರೆಗೆ ದೇಶಾದ್ಯಂತ ಬಹುರಾಷ್ಟ್ರೀಯ ಕಂಪನಿಗಳಿಗೆ ದೇಶ ಬಿಟ್ಟು ತೊಲಗಿ, ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎಂದು ಬೃಹತ್ ಪ್ರತಿಭಟನೆ ಅಂಗವಾಗಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಪೊರೇಟ್ ಧೋರಣೆಗಳನ್ನು ಖಂಡಿಸಲಾಯಿತು. ಅಮೆರಿಕ ಜೊತೆ ಸಮಗ್ರ ಆರ್ಥಿಕ ಹಾಗೂ ವಾಣಿಜ್ಯ ಒಪ್ಪಂದವನ್ನಾಗಲಿ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಬಾರದು. 25% ಆಮದು ಸುಂಕವನ್ನು ಪ್ರತಿಭಟಿಸಬೇಕು. ಸಮಗ್ರ ಸಾಲ ಮನ್ನಾ ನೀತಿ ಜಾರಿ ಮಾಡಬೇಕು. ಮೈಕ್ರೋ ಫೈನಾನ್ಸಿಂಗ್ ಕಂಪನಿಗಳ ಕಿರುಕುಳ ತಪ್ಪಿಸಬೇಕು ಸೇರಿದಂತೆ ಹಲವು ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಯಿತು. ಈ ದೇಶ ಬಿಟ್ಟು ತೊಲಗಿ ಎಂಬುವ ಒಂದು ಚಳುವಳಿಗೆ ಇಂದಿಗೆ 83 ವರ್ಷ ಆಯಿತು. 83 ವರ್ಷದ ಆ ಒಂದು 83ನೇ ವರ್ಷದ ಅಂಗವಾಗಿ ಭಾರತೀಯ ಕಿಸಾನ್ ಮೋರ್ಚಾ ಮತ್ತು ಕಾರ್ಮಿಕರ ಸಂಘಟನೆಗಳ ಕರೆಯ ಮೇರೆಗೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬ್ರಿಟಿಷರೇ ಏನು ದೇಶ ಬಿಟ್ಟು ತೊಲಗಿ ಅಂತ ಕಾನ್ಸೆಪ್ಟ್ ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎಂಬುವ ಚಳುವಳಿಯ ಕರೆ ಮೇರೆಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ಈ ಒಂದು ಚಳುವಳಿಯ ರೂಪ ಯಾಕೆ ಕಾರಣ ತಗೊಂಡಿದೆ ಅಂದರೆ, ಇವತ್ತು ಗಾಂಧೀಜಿಯವರು ಯಾಕೆ ಹೋರಾಟ ಮಾಡಿದ್ದು, ಯಾಕೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಅಂದರೆ ಬ್ರಿಟಿಷರಿಂದ ಮುಕ್ತ ಆಗಬೇಕು, ಈ ದೇಶ ನಮ್ಮ ದೇಶದ ಕಾಯ್ದೆಯಲ್ಲೇ ನಡಿಬೇಕು ಅಂತೇಳಿ. ಆದರೆ 1947ರ ಆಗಸ್ಟ್ 15ರಂದು ಏನು ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದ್ರು, ಅದು ನಿಜವಾಗೂ ಕೂಡ ಬ್ರಿಟಿಷರ ಅಧಿಕಾರ ಹಸ್ತಾಂತರ ಆಗಿದೆ ಹೊರತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಹಾಗಾಗಿ ಇವತ್ತೇನು ಮಲ್ಟಿನ್ಯಾಷನಲ್ ಕಂಪನಿಗಳು, ಕಾರ್ಪೊರೇಟ್ ಕಂಪನಿಗಳ ಕೈಮುಷ್ಟಿಯಲ್ಲಿದೆ. ಆಮೇಲೆ ಈ ದೇಶದ ಸರ್ಕಾರ ನಡೀತಿರೋದು ಒಂದು ಬಂಡವಾಳಶಾಹಿಗಳ ಹಿಡಿತದಲ್ಲಿದೆ. ಹಾಗಾಗಿ ದೇಶದ ರೈತರನ್ನು ಸಂಪೂರ್ಣ ಕಡೆಗಣಿಸಿ ಈ ಒಂದು ಅಧಿಕಾರವನ್ನು ಚಲಾಯಿಸ್ತಿದ್ದಾರೆ. ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆಗಿದ್ದರೂ ಕೂಡ 79 ವರ್ಷದಿಂದಲೂ ಕೂಡ ನಿರಂತರವಾಗಿ ಚಳುವಳಿ ಆಗಬೇಕಾದ್ರೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಹಾಗಾಗಿ ಹಾಗೆ ಕೊಟ್ಟಂಥ ಆಗಸ್ಟ್ 9ರ ಚಳುವಳಿ. ಆದರೆ ಇಂದು 83 ವರ್ಷಗಳು ಕಳೆದರೂ ಕೂಡ ಇವತ್ತು ಆ ಬ್ರಿಟಿಷರು ತೊಲಗಿ ಹೋದರು. ಆದರೆ ಭಾರತದ ಬಂಡವಾಳಶಾಹಿಗಳು ಇವತ್ತು ಈ ದೇಶದಲ್ಲಿ ದುಡಿತಕ್ಕಂಥ ರೈತರನ್ನು, ಕಾರ್ಮಿಕರನ್ನು, ಜನಸಾಮಾನ್ಯರನ್ನು ಸುಲಿಗೆ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ನಾವಿವತ್ತು ಕಾರ್ಪೊರೇಟ್ ಸಂಸ್ಥೆಗಳೇ ಭಾರತವನ್ನು ಬಿಟ್ಟು ತೊಲಗಿ ನೆಮ್ಮದಿಯಾಗಿ ನಾವು ಏನು ಸ್ವಾತಂತ್ರ್ಯ ಗಳಿಸಿ ನಮ್ಮ ದೇಶವನ್ನು ನಾವೇ ಆಳಬೇಕು ಅಂತೇಳಿ ಒಂದು ನಿಲುವನ್ನು ತಾಳಿದ್ರು. ಆ ನಿಲುವಿಗೆ ನಾವಿವತ್ತು ಭದ್ರಾಗಿ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗಿದೆ ಬಂಧುಗಳೇ. ಯಾಕೆ ಅಂತೇಳಿದ್ರೆ, ಏನು ಕಳೆದ 10 ವರ್ಷಗಳಿಂದ ಏನು ರೈತರ ಹೆಸರು ಹೇಳ್ಕೊಂಡು ಬಂದಂಥ ಸರ್ಕಾರ, ಕಾರ್ಮಿಕರ ಹೆಸರು ಹೇಳ್ಕೊಂಡು ಬಂದಂಥ ಸರ್ಕಾರ ಇವತ್ತು ಶ್ರಮಜೀವಿಗಳನ್ನೇ ಲೂಟಿ ಮಾಡಲಿಕ್ಕೆ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಗುಲಾಮಗಿರಿಗೆ ತಳ್ಳಲಿಕ್ಕೆ ಹೊರಟಿದ್ದಾವೆ. ಇದನ್ನು ವಿರೋಧ ಮಾಡಿ ನಾವಿವತ್ತು ಹೋರಾಟಕ್ಕೆ ಇವತ್ತು ದೇಶಾದ್ಯಂತ ಹೊರಟಿದ್ದೀವಿ. ಕಾರಣ ಇಷ್ಟೇ, MSPಯನ್ನು ತರ್ತೀವಿ ಅಂತ ಜಾರಿಗೊಳಿಸ್ತೀವಿ ಅಂತ ಹೇಳಿದ್ರು. ಆದರೆ ಇನ್ನೂ ಕೂಡ ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ರೈತರಿಗೆ ಬೆಳೆದಂಥ ಬೆಲೆಗೆ. ಹಾಗೆಯೇ ಕಾರ್ಪೊರೇಟ್ ಸಂಸ್ಥೆಗಳಿಗೆ
ತೀರ್ಥಹಳ್ಳಿಯ ರಾಮೇಶ್ವರ ದೇಗುಲದಲ್ಲಿ ನಡೆದಿರುವ ಕಳ್ಳತನ ಪ್ರಕರಣ ಪತ್ತೆ ಮಾಡಬೇಕು, ಕಾಣದ ಕೈಗಳ ಶಂಕೆಯ ಕುರಿತು ತನಿಖೆ ನಡೆಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಎಸ್ಪಿ ಮಿಥುನ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು. ಆಗಸ್ಟ್ 11ರ ರಾತ್ರಿ ಕಾಣಿಕೆ ಹುಂಡಿ ಹೊಡೆದು ಸಾವಿರಾರು ರೂಪಾಯಿಗಳನ್ನು ಕಳ್ಳತನ ಮಾಡಲಾಗಿದೆ. ಮುಖಕ್ಕೆ ಮಾಸ್ಕ್ ಧರಿಸಿ ಬಂದಿದ್ದ ಕಳ್ಳರು ಸಿಸಿ ಕ್ಯಾಮೆರಾ ತಿರುಗಿಸಿ ಕೃತ್ಯ ಎಸಗಿದ್ದಾರೆ. 2 ಹುಂಡಿ ಹೊಡೆದಿದ್ದಾರೆ. ದೇಗುಲಕ್ಕೆ ಕೆಟ್ಟ ಹೆಸರು ತರಲು ಈ ಕೃತ್ಯದ ಹಿಂದೆ ಕಾಣದ ಕೈಗಳು ಇರುವ ಶಂಕೆ ಇದ್ದು ಪೊಲೀಸ್ ಇಲಾಖೆ ಈ ಕುರಿತು ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಇದು ಆಗಸ್ಟ್ 11ನೇ ತಾರೀಕು ರಾತ್ರಿ ರಾಮೇಶ್ವರ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ. ಕಳ್ಳರು ಮಾಸ್ಕ್ ಹಾಕ್ಕೊಂಡು ಅನ್ನದಾಸೋಹ ಕೊಠಡಿಗೆ ನುಗ್ಗಿದ್ದಾರೆ. ಅಲ್ಲಿ CC ಕ್ಯಾಮ್ರಾನ ಬೇರೆ ಕಡೆಗೆ ತಿರುಗಿಸಿ ಕಳ್ಳತನ ಮಾಡಿದ್ದಾರೆ. ಅಲ್ಲಿ ಉಂಡಿ ನೋಡಿದು ಅಪಾರ ಹಣವನ್ನು ದೋಚಿದ್ದಾರೆ. ಮತ್ತು ಜನಗಳಲ್ಲಿ ಯಾರ್ದೋ ಕಾಣದ ಕೈಗಳ ಕೈವಾಡ ಇದೆ ಅನ್ನುವ ಸಂಶಯನೂ ಇದೆ. ಅದಕ್ಕೆ ನಾನು ಪೊಲೀಸ್ ಇಲಾಖೆಯವರು ಮನವಿ ಮಾಡ್ತಿದ್ದೀನಿ. ಸರ್, ದಯವಿಟ್ಟು ನೀವು ಇದನ್ನು ತನಿಖೆ ನಡೆಸಿ ಕಳ್ಳರು ಯಾರಿದ್ದಾರೆ ಅಂತ ಬಂಧಿಸಿ ಸೂಕ್ತ ಕಾನೂನು ತನಿಖೆ ಮಾಡಬೇಕೆಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸರ್. ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಧಾರ್ಮಿಕ ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಅಂತಂದರೆ ಸಾರ್ವಜನಿಕಗಳ ಸೊತ್ತಲ್ಲ, ಹಾಗಾಗಿ ಭಾಳ ಈಸಿ ಅಂತ ಅಲ್ಲಿ ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ, ಗೊತ್ತಾಗಲ್ಲ. ಬಂದಾಗ ಎಲ್ಲ ಅವನ್ನೆಲ್ಲ ನೋಡ್ಕೊಳ್ತಾರೆ. ಅವರ ಆಗು ಹೋಗುಗಳನ್ನ ದೇವಸ್ಥಾನದಲ್ಲಿ ಇರೋದನ್ನೆಲ್ಲ ನೋಡಿಕೊಂಡು ಅದಕ್ಕೊಂದು ಪ್ಲಾನ್ ಮಾಡಿಕೊಂಡು ಒಂದು ವ್ಯವಸ್ಥಿತವಾದ ಸಂಚನ್ನು ಮಾಡಿ ಇದು ಮಾಡ್ತಾರೆ. ನೋಡಿ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂದರೆ, ಆ ಮಾಸ್ಕನ್ನು ತಿರುಗಿಸಿದ್ದಾರೆ, ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಕ್ಯಾಮ್ರಾ ತಿರುಗಿಸಿದ್ದಾರೆ. ಅಂದರೆ ಇದ್ರ ಹಿಂದೆ ಒಂದು ವ್ಯವಸ್ಥಿತವಾದ ಜಾಲ ಇದೆ. ಇದು ಒಂದಿನದ್ದಲ್ಲ, ನಿರಂತರವಾಗಿ ಅದನ್ನೆಲ್ಲ ನೋಡ್ಕೊಂಡು ಮಾಡಿದ್ದಾರೆ ಅಂತ ಅನಿಸುತ್ತೆ. ದಯವಿಟ್ಟು ಇದಕ್ಕೆ ಕೂಡಲೇ ರಕ್ಷಣಾ ಇಲಾಖೆಯವರು ತೊಗೊಂಡು ಇದನ್ನು ಇದು ಮಾಡದೇ ಇದ್ದರೆ ಭಕ್ತಾದಿಗಳ ಮನಸ್ಸಿನಲ್ಲಿ ಒಂಥರ ಆತಂಕ. ಪ್ರತಿಯೊಬ್ಬರ ಮನೆ ಮೇಲೆ ಹಾರಾಡಲಿದೆ ತ್ರಿವರ್ಣ ಧ್ವಜ. ಹರ್ ಘರ್ ತಿರಂಗ ಅಭಿಯಾನಕ್ಕೆ BY ವಿಜಯೇಂದ್ರ ಚಾಲನೆ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ವೀಕ್ಷಕರು. ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7.
ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಬೆಂಗಳೂರು ಶಾಲಾ ಬಸ್ನಲ್ಲಿ ಬೆಂಕಿ ಹೊತ್ತಿಕೊಂಡು ವ್ಯಕ್ತಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಸ್ಥಳೀಯರು ಕೊಲೆ ಪ್ರಕರಣ ಶಂಕೆ ವ್ಯಕ್ತಪಡಿಸಿದ್ದಾರೆ. ಮಾಲೀಕ ಬಸ್ ಮಾರಲು ತನ್ನ ಮನೆ ಪಕ್ಕದ ಜಾಗದಲ್ಲಿ ಸುಮಾರು 3-4 ತಿಂಗಳಿಂದ ನಿಲ್ಲಿಸಿದ್ರು. ಹೀಗಾಗಿ ಅದು ಪಡ್ಡೆ ಹುಡುಗರ ಅಡ್ಡೆಯಾಗಿತ್ತು. ಎಷ್ಟು ಬಾರಿ ಬಸ್ ಡೋರ್ ಲಾಕ್ ಮಾಡಿದರೂ ಹುಡುಗರು ಒಳಗೆ ಹೋಗಿ ಕೂರ್ತಿದ್ರು. ಹೀಗಿರುವಾಗ ಅವರ ನಡುವೆ ಗಲಾಟೆಯಾಗಿ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಸುಟ್ಟ ವ್ಯಕ್ತಿಯ ಗುರುತು ಪತ್ತೆಯಾಗಿಲ್ಲ. ಸದ್ಯ ರಾಮಮೂರ್ತಿ ಠಾಣೆಯ ಪೊಲೀಸರು ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಬಿಜೆಪಿ ಹೈಕಮಾಂಡ್ ಆದೇಶದಂತೆ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಪ್ರತಿ ಮನೆಯಲ್ಲೂ ತಿರಂಗ ಹಾರಿಸುವ ಉದ್ದೇಶ ಹೊಂದಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಚಾಲನೆ ನೀಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳೊಟ್ಟಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ ದೇಶದ ಜನರಲ್ಲಿ ದೇಶಾಭಿಮಾನ ಹೆಚ್ಚಿಸಲು ಈ ಅಭಿಯಾನ ಪ್ರಾರಂಭಿಸಿರುವುದಾಗಿ ತಿಳಿಸಿದರು. ಮೋದಿಜಿಯವರು ಹಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರ ಅಪೇಕ್ಷೆಯಂತೆ ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನು ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನೆಯ ಮೇಲೂ ಕೂಡ ತ್ರಿವರ್ಣ ಧ್ವಜ ಹಾರಿಸಬೇಕು. ತ್ರಿವರ್ಣ ಧ್ವಜ ರಾರಾಜಿಸುವ ಮುಖೇನ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ದೇಶದ ಬಗ್ಗೆ ಒಂದು ಸದ್ಭಕ್ತಿ ಶ್ರದ್ಧೆ ಬರಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲೂ ಸಹ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಕಾರ್ಯಕರ್ತರ ಮನೆಗೆ ಭೇಟಿಯನ್ನು ಕೊಟ್ಟು ಎಲ್ಲರ ಮನೆ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಅಂತ ಹೇಳಿ ಹರ್ ಘರ್ ತಿರಂಗ ಈ ಒಂದು ಅಭಿಯಾನ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮ್ಮ ಮಂಡಲದ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ತ್ರಿವರ್ಣ ಧ್ವಜವನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೆ ನಮ್ಮ ರಾಷ್ಟ್ರೀಯ ಆಗಸ್ಟ್ 1ರಿಂದ ಬೆಂಗಳೂರಿನಲ್ಲಿ ಆಟೋಮೀಟರ್ ದರ ಏರಿಕೆಯಾಗಿದೆ. ಆದರೆ ಇಲ್ಲಿಯವರೆಗೆ ಒಂದೇ ಒಂದು ಆಟೋದಲ್ಲೂ ಹೊಸ ದರ ಜಾರಿಯಾಗಿಲ್ಲ. ಹಳೆಯ ಮೀಟರ್ಗಳಲ್ಲಿ ದುಪ್ಪಟ್ಟು ದರ ಪಡೆಯುತ್ತಿದ್ದು, ಇದಕ್ಕೆ ಕಾರಣ ಅಂದರೆ ಆಟೋಮೀಟರ್ ಕಂಪನಿಗಳ ದುಪ್ಪಟ್ಟು ದರ ವಸೂಲಿ ಕಾರಣವಂತೆ. ಇದರಿಂದ ಪ್ರಯಾಣಿಕರು ಸಮಸ್ಯೆ ಎದುರಿಸುವಂತಾಗಿದೆ. ಬೆಂಗಳೂರಿನಲ್ಲಿ ಈ ಹಿಂದೆ 2 ಕಿಲೋಮೀಟರ್ಗೆ ಕನಿಷ್ಠ 30 ರು ಇದ್ದ ದರವನ್ನು 36 ರುಗೆ, ಪ್ರತಿ ಕಿಲೋಮೀಟರ್ 15 ರು ಇದ್ದ ದರವನ್ನು 18 ರುಗೆ ಏರಿಕೆ ಮಾಡಿ ಆದೇಶ ಮಾಡಲಾಗಿತ್ತು. ಆದರೆ ದರ ಏರಿಕೆಯಾಗಿ 12 ದಿನಗಳು ಕಳೆದರೂ ಇಲ್ಲಿಯವರೆಗೆ ಒಂದೇ ಒಂದು ಆಟೋದಲ್ಲೂ ಹೊಸ ಮೀಟರ್ ದರವನ್ನು ಅಳವಡಿಸಲು ಮುಂದಾಗಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಆಟೋಮೀಟರ್ ತಯಾರಿಕಾ ಕಂಪನಿಗಳು ರೀಕ್ಯಾಲಿಬ್ರೇಷನ್ ಮಾಡಲು ಆಟೋ ಚಾಲಕರಿಂದ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡಲು ಮುಂದಾಗಿದ್ದಾರಂತೆ. ಹೊರಗಡೆ ಹೊಸ ಆಟೋಮೀಟರ್ ದರ ರೀಕ್ಯಾಲಿಬ್ರೇಷನ್ ಮಾಡಲು ಕೇವಲ 150ರಿಂದ 400 ರು ಪಡೆಯಲು ಮುಂದಾಗಿದ್ದರೆ, ಇತ್ತ ಆಟೋಮೀಟರ್ ತಯಾರಿಕಾ ಕಂಪನಿಗಳು ಮಾತ್ರ 900ರಿಂದ 1000 ರೂಪಾಯಿವರೆಗೂ ಹಣವನ್ನು ಕೇಳ್ತಿದ್ದಾರಂತೆ. ಇದರಿಂದ ಆಟೋ ಚಾಲಕರು ಹೊಸ ಮೀಟರ್ ದರವನ್ನು ಬದಲಾಯಿಸಿಕೊಳ್ಳಲು ಮುಂದಾಗುತ್ತಿಲ್ಲ.
ಶಿಕ್ಷಣ ಸಣ್ಣ ಉದ್ಯಮ ಸ್ಥಾಪನೆಗೆ 4 ಎಕರೆಯಷ್ಟು ಕೃಷಿ ಭೂಮಿ ಖರೀದಿ ಮಾಡೋರಿಗೆ ಜಿಲ್ಲಾಡಳಿತದಲ್ಲಿಯೇ ಅನುಮತಿ ಸಿಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಖಾಸಗಿ ಭೂಮಿಯನ್ನ ಖರೀದಿ ಮಾಡಲು ಸರ್ಕಾರ ಅನುಮತಿ ನೀಡಲಿದೆ. ಆದರೆ ಇದು ಸರ್ಕಾರಿ ಭೂಮಿಗೆ ಸಂಬಂಧಿಸಿಲ್ಲ. ಚೇಂಜ್ ಆಫ್ ಯೂಸ್ಗೆ ಕಾನೂನಿನಲ್ಲಿ ಅನುಮತಿ ಇಲ್ಲ. ಹಾಗಾಗಿ ಉದ್ದೇಶ ಬದಲಾವಣೆ ಮಾಡುವುದಕ್ಕೂ ಅವಕಾಶ ಕಲ್ಪಿಸಿಕೊಡಲಾಗುತ್ತಿದೆ ಎಂದು ಸಚಿವರು ಸದನದಲ್ಲಿ ಮಾಹಿತಿ ನೀಡಿದರು. 109ರ ಕೆಳಗಡೆ ಕೃಷಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಅನುಮತಿ ಕೊಡುವಂಥದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಯಾರೋ ಒಬ್ಬರು ಶಿಕ್ಷಣ ಸಂಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾರೆ. ಸೊ ಅದರಲ್ಲಿ ಅಂಡರ್ ಸೆಕ್ಷನ್ 109 ನಾವು ಅವರಿಗೆ ಅನುಮತಿ ಕೊಡ್ತೇವೆ ಖರೀದಿ ಮಾಡಲಿಕ್ಕೆ. ಇದು ಅದಕ್ಕೆ ಈಗ ಚೀಫ್ ಸೆಕ್ರೆಟರಿವರೆಗೂ ಬರುವಂತಹದ್ದು ಇದೆ. ಇದನ್ನ ಅಲ್ಲೇ ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಅವ್ರಿಗೆ 4 ಹೆಕ್ಟೇರ್ವರೆಗೆ ಖರೀದಿ ಮಾಡಲಿಕ್ಕೆ ಅವರಿಗೆ ಪವರ್ಸನ್ನು ಡೆಲಿಗೇಟ್ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಇದು ಪ್ರಸ್ತುತ ಇಲ್ಲ. ಯಾಕೆಂದರೆ ಈಗ ಕೆಲವು ತಿದ್ದುಪಡಿಗಳಾದಮೇಲೆ ಹೊಸ ಅರ್ಜಿಗಳೇನು ಬರ್ತಾ ಇಲ್ಲ. ಬಂದರೂ ಕೂಡ ಇಲ್ಲಿವರೆಗೂ ಅವೆಲ್ಲ ಬರೋದು ಬೇಕಿಲ್ಲ. ಖಾಸಗಿ ಸಂಸ್ಥೆ ಯಾವುದೋ ಶಿಕ್ಷಣ ಸಂಸ್ಥೆ ಅಥವಾ ಫ್ಯಾಕ್ಟ್ರಿಗೆ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಉದ್ಯಮೆದಾರರಿಗೆ, ಸಣ್ಣ ಸಂಸ್ಥೆಗಳು ಮಾಡುವಂಥವರಿಗೆ ಅವರಿಗೆ ಅಲ್ಲೇ ಆಗುವಂತೆ ಮಾಡಬೇಕು ಅಂತೇಳಿ 4 ಹೆಕ್ಟೇರ್ವರೆಗೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ. ಎರಡನೇದು ಏನಾಗಿದೆ ಸಭಾಧ್ಯಕ್ಷರೇ, ಹಿಂದೆ 109ನಲ್ಲಿ ಪರ್ಮಿಷನ್ ತಗೊಂಡು ಏನೋ ಉದ್ದೇಶಕ್ಕೆ ತಗೊಂಡಿದ್ದಾರೆ. ಅಂದರೆ ನಮಗೆ ಏನೋ ಬಡಾವಣೆ ಮಾಡೋದಕ್ಕೆ ಅಂತೇಳಿ ತಗೊಂಡಿದ್ದಾರೆ, ಅಥವಾ ಶಿಕ್ಷಣ ಸಂಸ್ಥೆ ಮಾಡ್ತೀವಿ ಅಂತ ಜಮೀನು ಖರೀದಿ ಮಾಡಿದ್ದಾರೆ, ಅಥವಾ ಅವರು ಏನು ಫ್ಯಾಕ್ಟ್ರಿ ಮಾಡೋದಕ್ಕೆ ಅಂತ ಖರೀದಿ ಮಾಡಿದ್ದಾರೆ. ಅವರು ದುಡ್ಡು ಕೊಟ್ಟು, ಇದು ಪ್ರೈವೇಟ್ ಲ್ಯಾಂಡ್, ಇದು ನಥಿಂಗ್ ಟು ಡೂ ವಿತ್ ಗೌರ್ಮೆಂಟ್ ಲ್ಯಾಂಡ್, ಪ್ರೈವೇಟ್ ಅವರಿಂದ ಅವರು ಖರೀದಿ ಮಾಡಿದ್ದಾರೆ. ಪೂರ್ತಿ ಹಣ ಕೊಟ್ಟು ಅವರೇ ಖರೀದಿ ಮಾಡಿದ್ದಾರೆ. ನಾವು ಅನುಮತಿ ಕೊಟ್ಟಿದ್ದೀವಿ ಖರೀದಿ ಮಾಡೋಕ್ಕೆ. ಈಗ ಕಾಲ ಬದಲಾಗಿದೆ. ಆವತ್ತು ಎಜುಕೇಷನ್ಗೆ ಅಂತ ತಗೊಂಡ್ರು, ಇವತ್ತು ಬಹುಶಃ ಅದು ಅಲ್ಲಿ ಲೋಕಲ್ ಪರಿಸ್ಥಿತಿ ಬದಲಾಗಿದೆ. ಅವರು ಶಿಕ್ಷಣದಿಂದ ಇವತ್ತು ಬೇರೆದಕ್ಕೆ ಉಪಯೋಗ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಕೇಳ್ತಾರೆ. ಕಾನೂನಲ್ಲಿ ಚೇಂಜ್ ಆಫ್ ಯೂಸ್ಗೆ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇಲ್ಲ. ಆದರೆ ಇವತ್ತು ಅಲ್ಲಿ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ. ಫ್ಯಾಕ್ಟ್ರಿ ಇತ್ತು, ಫ್ಯಾಕ್ಟ್ರಿ ಮಾಡಿದ್ರೋ ಮಾಡಿಲ್ವೋ. ಮಧ್ಯರಾತ್ರಿ ಎಟಿಎಂಗೆ ನುಗ್ಗಿ ಕಳವು ಮಾಡಲು ಮುಂದಾದವನನ್ನು ರಾತ್ರಿ ಬೀಟ್ ಪೊಲೀಸರು ಹೆಡೆಮುರಿ ಕಟ್ಟಿದ ಅಪರೂಪದ ಸನ್ನಿವೇಶ ಬಳ್ಳಾರಿ ಸಾಕ್ಷಿಯಾಗಿದೆ. ಬಳ್ಳಾರಿಯ ಕಾಳಮ್ಮ ಸರ್ಕಲ್ ಬಳಿ ಇರುವ ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ನುಗ್ಗಿ ಕಳ್ಳತನ ಮಾಡಲು ಯತ್ನಿಸಿದ ಆತನನ್ನು ಪೊಲೀಸರು ಬಂಧಿಸಿದ್ದು, ಆರೋಪಿಯನ್ನು ಆಂಧ್ರಪ್ರದೇಶದ ಅನಂತಪುರದ ವೆಂಕಟೇಶ್ ಎಂದು ಗುರುತಿಸಲಾಗಿದೆ. ಪೊಲೀಸ್ ಕಾರ್ಯಾಚರಣೆಯ ರೋಚಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆರೋಪಿ ವೆಂಕಟೇಶ್ ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ನುಗ್ಗಿ ಕಳವು ಮಾಡಲು ಯತ್ನಿಸಿದ್ದಾನೆ. ಎಟಿಎಂ ಬಾಕ್ಸ್ ಹೊತ್ತೊಯ್ಯಲು ಯತ್ನಿಸಿದ್ದಾನೆ. ಈ ಬಗ್ಗೆ ಪೊಲೀಸರಿಗೆ ಖಚಿತ ಮಾಹಿತಿ ದೊರೆತಿದೆ. ಎಎ ಮಲ್ಲಿಕಾರ್ಜುನ ಕಾರ್ಯಾಚರಣೆಗೆ ಧಾವಿಸಿದ್ದು, ಬೀಟ್ನ ಇತರ ಪೊಲೀಸರಿಗೂ ಮಾಹಿತಿ ನೀಡಿದ್ದರು. ಸ್ಥಳಕ್ಕೆ ಧಾವಿಸುತ್ತಿದ್ದಂತೆಯೇ ಖದೀಮ ಎಟಿಎಂ ಒಳಗೆ ಇರುವುದು ಕಾಣಿಸಿದೆ. ತಕ್ಷಣವೇ ಎಟಿಎಂ ಒಳಗೆ ಧಾವಿಸಿದ ಎಎ ಮಲ್ಲಿಕಾರ್ಜುನ ಖದೀಮನ ಬಂಧಿಸಲು ಯತ್ನಿಸಿದ್ದಾರೆ. ಆತ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಈ ವೇಳೆ ಇಬ್ಬರ ಮಧ್ಯೆ ತೀವ್ರ ಚಟಪಟಿಯಾಗಿದೆ. ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಮೈ ಜುಮ್ ಎನಿಸುವಂತಿದೆ. ಸ್ವಲ್ಪ ಯಾಮಾರಿದ್ರೂ ಆರೋಪಿಯು ಪೊಲೀಸ್ ಮೇಲೆ ಭಯಾನಕ ದಾಳಿ ಮಾಡ್ತಿದ್ದ. ಆದರೆ ಅಷ್ಟರಲ್ಲಿ ರಾತ್ರಿ ಬೀಟ್ನ ಮತ್ತೊಬ್ಬ ಕಾನ್ಸ್ಟೇಬಲ್ ನಿಂಗಪ್ಪ ಎಎಸ್ಐ ಸಹಾಯಕ್ಕೆ ಧಾವಿಸಿದ್ದಾರೆ. ನಂತರ ಆರೋಪಿ ವೆಂಕಟೇಶನಿಗೆ ಸರಿ ತದುಕಿ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ.
ಬೇರೆಯವರ ಉಡುಗೊರೆಯನ್ನ ಮತ್ತೊಬ್ಬರಿಗೆ ನೀಡುವ ದುಸ್ಥಿತಿ ಬಂದಿಲ್ಲ, ಹೀಗಂತ ಹೇಳಿರೋದು ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿನ ಆರ್ವಿ ರಸ್ತೆಯ ಮತ್ತು ಬೊಮ್ಮಸಂದ್ರ ನಡುವಣ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಅಭಿನಂದನೆ ಪೂರ್ವಕವಾಗಿ ಬೆಳ್ಳಿ ಗಣೇಶ ಪ್ರತಿಮೆ ನೀಡಿದ್ರು. ಆದರೆ ಅಂದಿನ ಸಮಾರಂಭದಲ್ಲಿ ನಾನು ಪ್ರಧಾನಿ ಅವರಿಗೆ ನೀಡಿದ ಪ್ರತಿಮೆ ಬಿಜೆಪಿ ಶಾಸಕ ಎಂ ಕೃಷ್ಣಪ್ಪ ಅವರು ತಂದದ್ದು ಎಂಬ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳ ವರದಿ ಪ್ರಸಾರವಾಗಿತ್ತು. ಇದು ಸತ್ಯಕ್ಕೆ ದೂರವಾದದ್ದು ಹಾಗೂ ಸಂಪೂರ್ಣ ಸುಳ್ಳು. ಆ ಪ್ರತಿಮೆಯನ್ನು ನನ್ನ ಸ್ವಂತ ಹಣದಿಂದ ಖರೀದಿಸಿದ್ದಾಗಿದೆ. ಇದಕ್ಕೆ ಇಲಾಖೆಯ ಹಣವನ್ನ ಬಳಸಿಲ್ಲ. ಮನೆಯಿಂದ ತೆಗೆದುಕೊಂಡು ಹೋಗಿ ಕಚೇರಿ ಸಿಬ್ಬಂದಿ ಮೂಲಕ ಎಸ್ಪಿಜಿ ತಪಾಸಣೆಗೆ ಒಳಪಡಿಸಿ ಪ್ರಧಾನಿಯವರಿಗೆ ನೀಡಲಾಯಿತು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಜನ್ಮದಿನದ ಪ್ರಯುಕ್ತ ಪುರುಷರ ವಾಲಿಬಾಲ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದೆ. ಈ ವಾಲಿಬಾಲ್ ಪಂದ್ಯಾವಳಿಯು ಆಗಸ್ಟ್ 16ರಂದು ನಡೆಯಲಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ತಂಡಗಳಿಗೆ ಭಾಗಿಯಾಗಲು ಅವಕಾಶ ಕಲ್ಪಿಸಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಳ್ಳಕೆರೆ ಸಂತೋಷ್ ಮಾಹಿತಿ ನೀಡಿದರು. ಶನಿವಾರ ನಮ್ಮ ನೆಚ್ಚಿನ ಸಂಸದರು ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಬಿವೈ ರಾಘವೇಂದ್ರ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಶಿವಮೊಗ್ಗ ನಗರದಲ್ಲಿ ಆ ದಿನ ಸಂಪೂರ್ಣ ಒಂದು ಕಾರ್ಯಕ್ರಮಗಳ ಒಂದು ವಿವರಣೆ ನೀಡ್ತೀನಿ. ಬೆಳಗ್ಗೆ 8:30ಕ್ಕೆ ನಗರದ ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಒಂದು ಪೂಜೆ. ಪ್ರತಿ ವರ್ಷ ನಾವು ರವೀಂದ್ರ ಗಣಪತಿ ದೇವಸ್ಥಾನ ಒಂದು ಪೂಜೆ ಮಾಡ್ತಾಯಿದ್ವಿ. ಈ ಸಲನೂ ಈ ಒಂದು ಪೂಜೆಯನ್ನು ವಿಶೇಷ ಪೂಜೆಯನ್ನು 8:30ಕ್ಕೆ ನಗರದ ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ವಿ. ಅದಾದ ನಂತರ 10:30ಕ್ಕೆ ಜಿಲ್ಲಾ ವಾಲಿಬಾಲ್ ಮತ್ತು ಯುನೈಟೆಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ಇವರು ಒಂದು ಬಿವೈರ್ ಬಳಗ ಅವರ ಒಂದು ಬಿವೈರ್ ಕಪ್ ಅಂಥೇಳಿ ಒಂದು ಟೂರ್ನಮೆಂಟ್ ಏರ್ಪಡಿಸಿದ್ದಾರೆ. ಹೊನಲು ಬೆಳಕಿನ ಈ ಪಂದ್ಯಾವಳಿ ಪ್ರತಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿಂದ 2 ಟೀಮ್ ಬರ್ತಾಯಿದೆ. ಟೋಟಲ್ ಒಟ್ಟು 12 ಟೀಮ್ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾ ಇದೆ. ಸಂಜೆದು ಬೆಳಗ್ಗೆ 10ವರೆಗೆ ಇನಾಗ್ರೇಷನ್ ಇರುತ್ತೆ. ಹಾಗೆ ಸಂಜೆ 8 ಗಂಟೆಗೆ ಇದು ಕ್ಲೋಸಿಂಗ್ ಸೆರೆಮನಿ ಇರುತ್ತೆ. ಇದಾದ ನಂತರ ನಮ್ಮ ಅರ್ಚಕರ ಸಂಘ ಏನಿದೆ ನಮ್ಮ ಶಿವಮೊಗ್ಗ ನಗರದಲ್ಲಿ, ನಮ್ಮ ಪುರೋಹಿತರು ಅರ್ಚಕರ ಜಂಗಮ ಸಮಾಜದ ಎಲ್ಲ ಅರ್ಚಕರು ರಾಘಣ್ಣವರ ಒಂದು 53ನೇ ವರ್ಷದ ಅಂಗವಾಗಿ 53 ಜನ ಪುರೋಹಿತರಿಂದ ಅವರು ವಾಲಂಟಿಯರಾಗಿ ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ. ಯಾಕೆಂತಂದರೆ ನಮ್ಮ ಸಮಾಜಕ್ಕೆ ಅಪಾರವಾದ ಒಂದು ಕೊಡುಗೆ ನೀಡಿದ್ದಾರೆ ರಾಘಣ್ಣನವರು. ಹಾಗಾಗಿ ನಾವು ಯಾವುದೇ ಅಪೇಕ್ಷೆ ಇಲ್ಲದೇ ಅವರ ಒಂದು ಮುಂದಿನ ಒಂದು ಏಳಿಗೆಗೆ ಶತಾಯುಷ ಆಗಲಿ, ಮುಂದಿನ ದಿನಗಳಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಲಿ, ಒಂದು ಒಳ್ಳೆಯ ಒಂದು ಪೂಜೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂಥೇಳಿ ನಮ್ಮ ನಗರದ ವೀರಶೈವ ಕರ್ಣಮಂದಿರದಲ್ಲಿ 10:30ಕ್ಕೆ ಒಂದು ಸಂಕಲ್ಪ ಇರ್ತದೆ. ಅಲ್ಲಿ ಒಂದು ಹೋಮ ಕಾರ್ಯಕ್ರಮ ಇರ್ತದೆ. 12 ಗಂಟೆಗೆ ಮಾನ್ಯ BS ಯಡಿಯೂರಪ್ಪರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬ ಸಮೇತ ಇನ್ಕ್ಲೂಡಿಂಗ್ ರಾಘಣ್ಣ ಮತ್ತು ಅವರ ಕುಟುಂಬ ಎಲ್ಲರೂ, ಅವರ ಮಿಸಸ್ ತೇಜಸ್ವಿನಿ ರಾಘವೇಂದ್ರ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅರುಣಕ್ಕ ಆಗಿರ್ಬೋದು. ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ರಾಷ್ಟ್ರೋತ್ಥಾನ ಬಳಗದ ವತಿಯಿಂದ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರಾಮ ಜನ್ಮಭೂಮಿ ಮಂದಿರದ ನಿರ್ಮಾಣ ಮತ್ತು ಅದರಿಂದ ರಾಷ್ಟ್ರ ಜೀವನದ ಮೇಲಾದ ಪರಿಣಾಮಗಳ ಕುರಿತು ಉಪನ್ಯಾಸದಲ್ಲಿ ತಿಳಿಸಲಾಗುತ್ತದೆ. ಈ ಕಾರ್ಯಕ್ರಮ ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ನಡೆಯಲಿದ್ದು ಸಂಜೆ 6:30ಕ್ಕೆ ಪ್ರಾರಂಭವಾಗಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ PR ಸುರೇಂದ್ರ ಮಾಹಿತಿ ನೀಡಿದರು. ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉಪನ್ಯಾಸ, ಸಂವಾದ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದೆ. ಅದೇ ರೀತಿ ಈ ವರ್ಷ 79ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಉಪನ್ಯಾಸ ಕಾರ್ಯಕ್ರಮ ಏರ್ಪಾಟಾಗಿದೆ. ಈ ಸರಿಯ ವಿಷಯ ಶ್ರೀರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ
ಮತ್ತು ಅದರಿಂದ ರಾಷ್ಟ್ರ ಜೀವನದ ಮೇಲಾದ ಪರಿಣಾಮಗಳು ಅಂಥೇಳಿ ಈ ವಿಷಯದ ಕುರಿತು ಅಯೋಧ್ಯೆಯ ಶ್ರೀ ರಾಮಮಂದಿರ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿರುವ ಶ್ರೀ ಗೋಪಾಲ ನಾಗರಕಟ್ಟೆ ಅವರು ಉಪನ್ಯಾಸ ಮತ್ತು ಸಂವಾದವನ್ನು ನಡೆಸಿಕೊಡ್ತಾರೆ. ಸುಮಾರು 500 ವರ್ಷಗಳ ಸಂಘರ್ಷದ ನಂತರ ಎಲ್ಲ ನ್ಯಾಯಿಕ ಪ್ರಕ್ರಿಯೆಗಳು ಅಂದರೆ ಲೀಗಲ್ ಪ್ರೊಸೀಜರ್ಸ್ ಮತ್ತು ಸಂವಿಧಾನಬದ್ಧವಾಗಿ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆ. 5/8/20 ಅದರ ಶಂಕುಸ್ಥಾಪನೆ ಆಯಿತು ಹಾಗೂ ಕಳೆದ ವರ್ಷ 22 ಜನವರಿ 24 ಅದರ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಭಾರತೀಯ ಅಸ್ಮಿತೆಯ ಪ್ರತೀಕವಾದ ರಾಮಮಂದಿರ ನಿರ್ಮಾಣ ಕೋಟ್ಯಂತರ ಭಾರತೀಯರ ಆಶೋತ್ತರದ ಈಡೇರಿಕೆ. ಈ ರಾಮಮಂದಿರ ನಿರ್ಮಾಣದ ಸಂಪೂರ್ಣ ಉಸ್ತುವಾರಿಯ ಜವಾಬ್ದಾರಿಯನ್ನು ಹೊತ್ತಿರುವ ಶ್ರೀ ಗೋಪಾಲ್ ನಾಗರಕಟ್ಟೆ ಅವರು ಮೂಲತಃ ಕರ್ನಾಟಕದವರು. ಅವರು 15ರಂದು ಶಿವಮೊಗ್ಗಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಈ ಕಾರ್ಯಕ್ರಮವನ್ನು ಘನ ಸಾನ್ನಿಧ್ಯವನ್ನು ಆದಿಚುಂಚನಗಿರಿ ಕ್ಷೇತ್ರದ ಕಾರ್ಯದರ್ಶಿಗಳಾದ ಯತಿಗಳಾದ ಪೂಜ್ಯ ಶ್ರೀ ಪ್ರಸನ್ನನಾಥ್ ಸ್ವಾಮೀಜಿಯವರು ಶುಭಮಂಗಳ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ವಿವಾಹ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಅಪ್ರಾಪ್ತರ ವಿವಾಹ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ರಾಜೀವ್ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗಾಬಾಯಿ ಅವರು ಬ್ರೇಕ್ ಹಾಕಿದ್ದಾರೆ. ಶಿವಮೊಗ್ಗ ತಾಲೂಕಿನ ಶುಭಮಂಗಳ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಾಹಿತಿ ತಿಳಿದು ತಹಶೀಲ್ದಾರ್ ರಾಜೀವ್ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗಾಬಾಯಿ ಮತ್ತು ವಲಯ ಮೇಲ್ವಿಚಾರಕರಾದ ರೇಖಾ, ಮಕ್ಕಳ ಸಹಾಯವಾಣಿ ಸಿಬ್ಬಂದಿ ಹಾಗೂ ವಿನೋಬನಗರ ಪೊಲೀಸ್ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದರು. ಈ ವೇಳೆ 8 ಜೋಡಿಗಳ ವಿವಾಹ ಕಾರ್ಯಕ್ರಮ ನಡೆಯುತ್ತಿರುವ ಬಗ್ಗೆ ತಿಳಿದು 2 ಜೋಡಿಗಳು ಅಪ್ರಾಪ್ತರಾಗಿರುವುದು ಬೆಳಕಿಗೆ ಬಂದಿದೆ. ಆಗ 6 ಜೋಡಿಗಳ ವಿವಾಹವನ್ನು ನಡೆಸಲು ಆಯೋಜಕರಿಗೆ ತಿಳಿಸಲಾಯಿತು. 6 ವಯಸ್ಕ ಜೋಡಿಗಳ ವಿವಾಹವನ್ನು ನಡೆಸುತ್ತಾರೆ. ಈ ಮೂಲಕ ಅಪ್ರಾಪ್ತರ ವಿವಾಹಕ್ಕೆ ಬ್ರೇಕ್ ಹಾಕಲಾಗಿದೆ.
ಸೊರಬ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಆಪರೇಷನ್ ಸಿಂಧೂರ ಮತ್ತು ಆಪರೇಷನ್ ಮಹಾದೇವ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ವೀರ ಯೋಧರಿಗೆ ನಮನ ಹಾಗೂ 78ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ತಿರಂಗ ಯಾತ್ರೆ ಬೈಕ್ ರ್ಯಾಲಿ ನಡೆಸಲಾಯಿತು. ಈ ವೇಳೆ ಸೊರಬ ಪಟ್ಟಣದ ಶ್ರೀ ರಂಗನಾಥ ದೇವಸ್ಥಾನದ ಆರಂಭವಾದ ಬೈಕ್ ರ್ಯಾಲಿ ಮುಖ್ಯ ರಸ್ತೆ ಮಾರ್ಗವಾಗಿ ಪುರಸಭೆ ಮುಂಭಾಗದ ವೃತ್ತ, ಕೆಇಬಿ ಕಾಲೋನಿ, ನಂತರ ಪುನಃ ಶ್ರೀ ರಂಗನಾಥ ದೇವಸ್ಥಾನದವರೆಗೆ ಸಾಗಿತು. ದೇಶಾಭಿಮಾನಿಗಳನ್ನು ಸೇರಿ ಈ ಒಂದು ಬೈಕ್ ರ್ಯಾಲಿಯನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಈ ಬೈಕ್ ರ್ಯಾಲಿಯ ಒಂದು ಸಮಾರಂಭ ಇದೇ ಸರ್ಕಲ್ ನಡೀತಾ ಇದೆ. ಹಾಗಾಗಿ ನಾವೆಲ್ಲರೂ ಸಹಕರಿಸಬೇಕು. ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು, ಆ ರೀತಿಯಲ್ಲಿ ಬೈಕನ್ನು ನಿಲ್ಲಿಸಿ ಕೇವಲ 5 ನಿಮಿಷದಲ್ಲಿ ಕಾರ್ಯಕ್ರಮ ಸ್ವಲ್ಪ ದೂರ ಎಲ್ಲರೂ ಕೂಡ ನಿಮ್ಮ ಬೈಕಲ್ಲಿ ಕೂತ್ಕೊಳ್ಳಿ. ಒಂದು 5 ನಿಮಿಷ ಕಾರ್ಯಕ್ರಮ ಮುಗಿಸ್ತೀವಿ. ಆತ್ಮೀಯ ಕಾರ್ಯಕರ್ತರ ಬಂಧುಗಳಲ್ಲಿ ವಿನಂತಿ, ಈಗಾಗಲೇ ಬೈಕ್ ರ್ಯಾಲಿಯನ್ನು ಮುಗಿಸಿ ಈಗ ಮಾತಾಕಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಧಾನಸಭಾ ಅಧಿವೇಶನದಲ್ಲಿ ಗೊಬ್ಬರ ಗಲಾಟೆ, ಅಸಮರ್ಥ ಸರ್ಕಾರ ಎಂದ ಶಾಸಕ ಅಶ್ವಥ್ ನಾರಾಯಣ, ಕೆರಳಿ ಕೆಂಡವಾದ ಡಿಸಿಎಂ ಡಿಕೆ ಶಿವಕುಮಾರ್. ಕೃಷಿ ಭೂಮಿ ಖರೀದಿ ಮಾಡೋದು ಸುಲಭ, ನಕಲಿ ದಾಖಲೆ ಸೃಷ್ಟಿ ಮಾಡೋದು ಕಷ್ಟ, ಅಧಿವೇಶನದಲ್ಲಿ ನೋಂದಣಿ ತಿದ್ದುಪಡಿ ವಿಧೇಯಕ ಅಂಗೀಕಾರ. ಶಿವಮೊಗ್ಗದ ಗುಡ್ಡೇಕಲ್ ಜಾತ್ರೆಗೆ ಮುಹೂರ್ತ ಫಿಕ್ಸ್, ಆಗಸ್ಟ್ 15-16ಕ್ಕೆ ಹರಜಾತ್ರಾ ಮಹೋತ್ಸವ, ಬಾಲಸುಬ್ರಹ್ಮಣ್ಯ ಸ್ವಾಮಿ ಉತ್ಸವಕ್ಕೆ ನಡೆದಿದೆ ಭರ್ಜರಿ ತಯಾರಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.